ಹಾಸ್ಯ ಚಕ್ರವರ್ತಿ ಉಮೇಶನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ ಪತ್ನಿ ಸುಧಾಮ ಅವರು ಯೋಚನೆ ಮಾಡಿ. ಯಾಕಂದರೆ ಈಗಾಗಲೇ ಸ್ಯಾಂಡಲ್ವುಡ್ನಲ್ಲಿ ಹಿರಿಯ ಒಂದು ಹಾಸ್ಯ ನಟ ಕಲಾವಿದನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ. ಅವರ ಪತ್ನಿ ಏನಿದ್ದಾರೆ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಹಾಸ್ಯ ಚಕ್ರವರ್ತಿ ಉಮೇಶ್ ಏನಿದ್ದಾರೆ ಅವರನ್ನು ನೆನ್ಪಿಟ್ಟು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ ಅವರ ಪತ್ನಿ ಸುಧಾಮ ಅವರು. ನಾನು ಅವರ ಜೊತೆನೇ ಹೋಗ್ತೀನಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಪ್ರಾಣ ಅವರು, ಅವರಿಲ್ಲದೆ ನಾನು ಇರೋದಿಲ್ಲ, ಬದುಕೋಕೆ ಕೂಡ ಸಾಧ್ಯ ಇಲ್ಲ, ಅವರು ನನ್ನ ಪ್ರಾಣ ಅಂತ ಹೇಳ್ತಾ ಇದ್ದಾರೆ. ಏನೂ ಆಗಲ್ಲ ಕಣೆ, ನಾನು ಬದುಕಿ ಬರ್ತೀನಿ ಅಂತ ಹೇಳ್ತಾ ಇದ್ರು ಅವರು. ಇದ್ದಂತಹ ಸಂದರ್ಭದಲ್ಲಿ ಏನು ಚಿಕಿತ್ಸೆಯನ್ನು ಪಡಿತಾ ಇದ್ರಲ್ಲ ಆಸ್ಪತ್ರೆಯಲ್ಲಿ, ಆ ಸಮಯದಲ್ಲಿ ಹೆಂಡತಿಗೆ ಹೇಳ್ತಾವಂಥ ಮಾತು ಇದು, ನನಗೇನೂ ಆಗಲ್ಲ ಕಣೆ, ನೀನು ಹುಷಾರಾಗಿರು, ಆರಾಮಾಗಿರು, ನಾನು ಬದುಕಿ ಬರ್ತೀನಿ ಅಂತ ಧೈರ್ಯವನ್ನು ಹೇಳ್ತಾ ಇದ್ದರು ಉಮೇಶ್ ಅವರು. ನಾನು ಮದುವೆ ಆಗಿದ್ದಾಗಿನಿಂದಲೂ ಕೂಡ ನನಗೆ ನೋವನ್ನು ಕೊಟ್ಟಿರಲಿಲ್ಲ, ಅವರು ನೋವು ಕೊಡದಂತಹ ವ್ಯಕ್ತಿ ಆ ರೀತಿಯಾಗಿ ನನ್ನನ್ನು ನೋಡಿಕೊಂಡಿದ್ದಾರೆ ಅಂತ ಹೆಂಡತಿ ಗಂಡನ ಒಂದು ಗುಣಗಾನವನ್ನು ಅಥವಾ ಅವರು ಯಾವ ರೀತಿಯಾಗಿ ಇವರ ಜೊತೆ ಇಷ್ಟು ವರ್ಷಗಳ ಕಾಲ ಜೀವನವನ್ನು ನಡೆಸಿದ್ರು ಎನ್ನುವಂತಹ ಸತ್ಯಾಂಶವನ್ನು ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ನನ್ನ ನೋಡಿಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಮುತ್ತಿನಂಥ ಗಂಡನನ್ನು ನೆನೆದು ಈಗ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಸುಧಾಮ ಅವರು. ಪತ್ನಿ ಏನಿದ್ದಾರೆ ಉಮೇಶ್ ಅವರನ್ನು ನೆನೀತಾ ಇದ್ದಾರೆ. ಅವರು ಇಷ್ಟು ದಿನ ಏನಿಷ್ಟು ವರ್ಷಗಳ ಕಾಲ ಇವರು ಒಟ್ಟಿಗೆ ಸಂಸಾರವನ್ನು ಮಾಡಿದರು, ಅದು ಯಾವ ರೀತಿಯಾಗಿ ಮಾಡಿದ್ರು, ಎಷ್ಟು ಚೆನ್ನಾಗಿ ನನ್ನ ನೋಡಿಕೊಂಡ್ರು, ಅವೆಲ್ಲವನ್ನು ಕೂಡ ನೆನೀತಾ ಇದ್ದಾರೆ. ನಿಜಕ್ಕೂ ಕೂಡ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಚೆನ್ನಾಗಿದ್ದರೆ ಮಾತ್ರ ಆ ಸಂಸಾರ ತುಂಬ ಸುಂದರವಾಗಿರುತ್ತೆ. ಅದು ಇಂತಹ ಸಮಯದಲ್ಲಿ ನೆನೀತಾರೆ. ಯಾರೇ ಆದರೂ ಕೂಡ ಅಗಲಿದಾಗ ನೋವಾಗೋದು ಸಹಜ. ಆದರೆ ಅವರು ನಮ್ಮನ್ನು ಬದುಕಿದ್ದಾಗ ಯಾವ ರೀತಿಯಾಗಿ ನೋಡಿಕೊಂಡಿದ್ರು ಅನ್ನೋಂಥದ್ದು ನಾವು ಇರೋವರೆಗೂ ಕೂಡ ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ. ಅದೇ ರೀತಿಯಾಗಿ ಉಮೇಶ್ ಅವರು ನಡ್ಕೊಂಡಿರುವಂಥದ್ದು, ಅವರ ಪತ್ನಿಯನ್ನು ನೋಡಿಕೊಂಡಿರುವಂಥದ್ದು, ಅದು ಈಗ ಅವರ ಒಂದು ಬಾಯಿಂದ ನಾವು ಕೇಳ್ತಾ ಇದ್ದೀವಿ. ಎಂತಹ ವ್ಯಕ್ತಿ ಅವರು ಅಂತ. ಬರೀ ಹಾಸ್ಯವನ್ನು ಮಾಡಿ ಕಲಾವಿದನಾಗಿ ಜನರನ್ನು ನಗಿಸೋದು ಮಾತ್ರ ಅಲ್ಲ, ಕುಟುಂಬದಲ್ಲಿಯೂ ಕೂಡ ಒಳ್ಳೆಯ ವ್ಯಕ್ತಿಯಾಗಿ ಹೆಂಡತಿಯನ್ನು ಮಕ್ಕಳನ್ನು ಎಲ್ಲರೂ ಕೂಡ ಚೆನ್ನಾಗಿ ನೋಡಿಕೊಂಡು ಬಂದಂತಹ ವ್ಯಕ್ತಿ ಅನ್ನೋಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಇದೇ ವಿಚಾರವಾಗಿ ಇವರ ಪತ್ನಿಯವರು ನೆಂದು ಕಣ್ಣೀರು ಹಾಕ್ತಾ ಇದ್ದಾರೆ. ಸುಧಾಮ ಅವರು ಕಟ್ಟಿ ಏನು ಇದಂಥ ಒಂದು ಸಂಸಾರ ಏನಿದೆ ಅದರ ಬಗ್ಗೆ ನೆನೀತಾ ಇದ್ದಾರೆ. ಭಾವನಾತ್ಮಕವಾಗಿ ನಾವು ತುಂಬ ಹತ್ತಿರವಾಗಿದ್ವಿ, ಮತ್ತು ನಮ್ಮ ಸಂಸಾರದಲ್ಲಿ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಅವರಿಲ್ಲದೆ ನನಗೆ ಒಂದು ಕ್ಷಣ ಕೂಡ ಇರೋಕ್ಕಾಗ್ತಾ ಇಲ್ಲ, ಊಹಿಸಿಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಈ ಭೂಮಿ ಮೇಲೆ ಒಂದು ದೇವರು ಅವರು ಅಂತ ಹೇಳಿ ಪತ್ನಿಯನ್ನು ನೆನೆದಿದ್ದಾರೆ. ಪತ್ನಿಯ ಬಗ್ಗೆ ಹೇಳಿಕೊಂಡಿದ್ದಾರೆ. ನನಗೆ ಅವರು ದೇವರಿದ್ದಂಗೆ, ಅವರನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನನಗೆ ಯಾವತ್ತೂ ಕೂಡ ಕಷ್ಟವನ್ನು ಕೊಟ್ಟಿಲ್ಲ, ಇಂತಹ ವ್ಯಕ್ತಿ ಇವರು ಅಂತ ಹೇಳಿ ಕಣ್ಣೀರಾಕಿ ಗಳಗಳನ್ನೇ ಹತ್ತಿರುವಂಥದ್ದು ಪತ್ನಿಯನ್ನು ನೆನೀತಾರೆ. ಈ ಭೂಮಿಯ ಮೇಲೆ ನನಗೆ ಅವರು ಇಲ್ಲದೆ ಇರೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಪತ್ನಿ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.